ನಮ್ಮ ಯೋಚನೆಗಳು ನಮ್ಮ ಜೀವನವನ್ನು ರೂಪಿಸುತ್ತವೆ. ಈ ಒಂದು ಮಾತು ಆಕ್ಚುಲಿ ಇತ್ತೀಚೆಗೆ ಎಲ್ಲೆಲ್ಲೂ ಕೇಳಿಬರುತ್ತದೆ. ಹೌದು, ನಾವು ಏನನ್ನಾದರೂ ಮನಸಾರೆ ಬಯಸಿದ್ರೆ ಇಡೀ ಬ್ರಹ್ಮಾಂಡವೇ ಅದನ್ನ ನಮಗೆ ಕೊಡಿಸಲು ಪ್ರಯತ್ನಿಸುತ್ತೆ ಅಂತ. ಹೌದು, ಕೇಳಲು ತುಂಬಾ ಚೆನ್ನಾಗಿದೆ ಅಲ್ವಾ? ಆದ್ರೆ ಇದರಲ್ಲಿ ನಿಜ ಎಷ್ಟು? ಕೇವಲ ಯೋಚನೆ ಮಾಡಿದ್ರೆ ಸಾಕೆ? ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಯಾಕಂದ್ರೆ ಈ ವಿಷಯದ ಬಗ್ಗೆ ಆಕ್ಚುಲಿ ಎರಡು ಸಂಪೂರ್ಣವಾಗಿ ಬೇರೆ ಬೇರೆ ದೃಷ್ಟಿಕೋನಗಳಿವೆ. ಹೌದು, ನಮ್ಮ ಮುಂದಿರುವ ಆಕರಗಳು ಹಾಗೆಯೇ ಇವೆ. ಒಂದು ಕಡೆ ಜೆನ್ ಸಿನ್ಸೆರೋ ಅವರ ಯು ಆರ್ ಎ ಬ್ಯಾಡ್ ಆಸ್ ಪುಸ್ತಕದ ಸಾರಾಂಶ. ಇದು ಸಕಾರಾತ್ಮಕ ಚಿಂತನೆಯ ಶಕ್ತಿಯನ್ನೇ ಎತ್ತಿ ಹಿಡಿಯುತ್ತೆ, ನಮ್ಮ ಒಳಗಿನ ಶಕ್ತಿಯ ಬಗ್ಗೆ ಹೇಳುತ್ತೆ. ಇನ್ನೊಂದ್ ಕಡೆ ಸೈಕಾಲಜಿ ಟುಡೇ ಪತ್ರಿಕೆಯ ಒಂದು ಲೇಖನ. ಇದು ಈ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೆಯ ನಿಯಮದ ಹಿಂದಿರುವ ಅಪಾಯಕಾರಿ ಅಂಶಗಳನ್ನ ವಿಮರ್ಶಿಸುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಈ ನಾಣ್ಯದ ಎರಡೂ ಮುಖಗಳನ್ನು ನೋಡೋದು. ಹೌದು, ಈ ಕಲ್ಪನೆಯಿಂದ ಸ್ಫೂರ್ತಿ ಪಡೆಯೋದೇ ಹೇಗೆ, ಹಾಗೆಯೇ ಇದ್ರ ಬಲೆಗೆ ಬೀಳದಂತೆ ಎಚ್ಚರವಾಗಿರೋದು ಹೇಗೆ ಅಂತ ನೋಡೋಣ. ಖಂಡಿತ. ಹಾಗಾದ್ರೆ ಮೊದಲು ಸ್ಫೂರ್ತಿಯ ಭಾಗದಿಂದಲೇ ಶುರು ಮಾಡೋಣ ಅಲ್ವಾ? ಯು ಆರ್ ಎ ಬ್ಯಾಡ್ ಆಸ್ ಪುಸ್ತಕದ ಮೂಲಭೂತ ನಂಬಿಕೆ ಏನು? ಇದರ ಕೋರ್ ಐಡಿಯಾ ಅಂದ್ರೆ ನಮ್ಮ ಆಲೋಚನೆಗಳು ನಮ್ಮ ವಾಸ್ತವವನ್ನು ಸೃಷ್ಟಿಸುತ್ತವೆ ಅನ್ನೋದು. ಅಂದ್ರೆ ನಮ್ಮ ತಲೆಯಲ್ಲಿ ನಾವು ಏನನ್ನ ನಂಬುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ನಿಜವಾಗುತ್ತೆ ಅಂತ. ಪುಸ್ತಕದ ಪ್ರಕಾರ ನಮ್ಮ ಜೀವನದಲ್ಲಿ ಏನಾದರೂ ಸರಿಯಿಲ್ಲ ಅಂದ್ರೆ ಮೊದಲು ಸರಿ ಮಾಡ್ಕೊಳ್ಳಬೇಕಾಗಿರೋದು ನಮ್ಮ ನಂಬಿಕೆಗಳನ್ನ. ಹೌದು, ಇದು ಕೇವಲ ಪಾಸಿಟಿವ್ ಆಗಿ ಯೋಚಿಸಿ ಅಂತ ಹೇಳಿ ಸುಮ್ನಾಗೋದಿಲ್ಲ. ಇದಕ್ಕೊಂದು ಹೇಳೋದು ಆಧ್ಯಾತ್ಮಿಕ ಆಯಾಮವನ್ನು ಕೊಡುತ್ತೆ. ಬ್ರಹ್ಮಾಂಡದ ಒಂದು ಅಗೋಚರ ಶಕ್ತಿಯ ಜೊತೆ ನಾವು ಕನೆಕ್ಟ್ ಆಗ್ಬೋದು ಅಂತ ಹೇಳುತ್ತೆ. ಹೌದು, ಆ ಪುಸ್ತಕದಲ್ಲಿ ಒಂದು ಮಾತು ಬರುತ್ತೆ, ನಕ್ಷತ್ರಗಳಿಗೆ ದಾರಿ ತೋರಿಸುವ ಶಕ್ತಿಯೇ ನಿಮಗೂ ದಾರಿ ತೋರಿಸ್ತದೆ ಅಂತ. ಸರಿ, ಅದು ಕೇಳಿದಾಗ ಏನೋ ಒಂದು ಧೈರ್ಯ ಬಂದಂಗಾಗುತ್ತೆ. ನಮ್ಮ ಸಮಸ್ಯೆಗಳೆಲ್ಲ ಬಹಳ ಚಿಕ್ಕದು ಅಂತ ಅನ್ಸ್ಬಿಡುತ್ತೆ. ಈ ಬ್ರಹ್ಮಾಂಡ ಅನ್ನೋ ಪದವನ್ನು ಲೇಖಕಿ ಪದೇ ಪದೇ ಬಳಸ್ತಾರೆ. ಅಂದ್ರೆ ಅದೊಂದು ದೈವಿಕ ಶಕ್ತಿಯ ಅಥವಾ ನಮ್ಮೊಳಗಿನ ಸುಪ್ತ ಮನಸ್ಸೆ? ಅದನ್ನ ಅವರು ಸ್ಪಷ್ಟವಾಗಿ ಎಲ್ಲೂ ಹೇಳುವುದಿಲ್ಲ. ಬಹುಶಃ ಅದನ್ನ ಓದುಗರ ನಂಬಿಕೆಗೆ ಬಿಟ್ಟಿದ್ದಾರೆ. ಕೆಲವರು ಅದನ್ನ ದೇವರು ಅಂದ್ಕೊಳ್ಬೋದು. ಇನ್ನು ಕೆಲವರು ಅದನ್ನ ನಮ್ಮ ಸುಪ್ತ ಪ್ರಜ್ಞೆಯ ಶಕ್ತಿ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅಂದುಕೊಳ್ಬೋದು. ಕರೆಕ್ಟ್. ಮುಖ್ಯವಾದ ವಿಷಯ ಏನಂದ್ರೆ ನಮಗಿಂತ ದೊಡ್ಡದಾದ ಒಂದು ಶಕ್ತಿ ಇದೆ ಮತ್ತು ಅದು ನಮಗೆ ಸಹಾಯ ಮಾಡಲು ಸಿದ್ಧವಾಗಿದೆ ಅನ್ನೋ ನಂಬಿಕೆ. ಆ ನಂಬಿಕೆಯೇ ನಮ್ಮಲ್ಲಿ ಧೈರ್ಯ ತುಂಬುತ್ತೆ. ಈ ಪುಸ್ತಕದಲ್ಲಿ ಒಂದು ಕಥೆ ಇದೆ, ಲೈನ್ ಕ್ಲಾತ್ ಮ್ಯಾನ್ ಅಥವಾ ನಾರುಮಡಿ ಉಟ್ಟ ಮನುಷ್ಯನ ಕಥೆ. ಅದು ಓದಿದಾಗ ನನಗೆ ಬಹಳ ಆಶ್ಚರ್ಯವಾಯಿತು. ಓ ಹೌದು, ಆ ಕಥೆ ಅದು ಬಹಳ ಪರಿಣಾಮಕಾರಿ. ಇವತ್ತಿನ ಕಾಲದಲ್ಲಿ ಹೀಗೆ ಬದುಕಲು ಸಾಧ್ಯವೇ ಅಂತ ಯೋಚಿಸ್ದೆ ನಾನು. ಹೌದು, ಅಮೆರಿಕದ ಒಂದು ದೊಡ್ಡ ಕಣಿವೆಯಲ್ಲಿ ಈ ವ್ಯಕ್ತಿ ಆಧುನಿಕ ಜಗತ್ತನ್ನು ಸಂಪೂರ್ಣವಾಗಿ ಬಿಟ್ಟು ಒಬ್ಬನೇ ವಾಸಿಸುತ್ತಿರ್ತಾನೆ. ತನ್ನ ಆಹಾರಕ್ಕೆ ತಾನೇ ಬೇಟೆಯಾಡ್ತಾನೆ, ತನ್ನ ಉಪಕರಣಗಳನ್ನ ತಾನೇ ಮಾಡ್ಕೊಳ್ತಾನೆ. ಲೇಖಕಿ ಅವನನ್ನು ಭೇಟಿಯಾದಾಗ ಅವನಲ್ಲಿ ಯಾವುದೇ ಮುಜುಗರ, ನಾಚಿಕೆ ಅಥವಾ ಏನದು ಬೇರೆಯವರು ಏನು ಅಂದುಕೊಳ್ಳುತ್ತಾರೆ ಎಂಬ ಚಿಂತೆಯೇ ಇರಲಿಲ್ಲ. ಅದೇ ನನಗೆ ಅಚ್ಚರಿ ತಂದಿದ್ದು. ಇವತ್ತಿನ ಸೋಷಲ್ ಮೀಡಿಯಾ ಯುಗದಲ್ಲಿ ನಾವು ಪ್ರತಿಯೊಂದು ಹೆಜ್ಜೆಗೂ ಬೇರೆಯವರ ಒಪ್ಪಿಗೆ, ಲೈಕ್ಸ್ ಬೇಕು ಅನ್ನೋ ಒತ್ತಡದಲ್ಲಿ ಬದುಕ್ತಿದ್ದೇವೆ. ಖಂಡಿತ. ಆದರೆ ಆ ವ್ಯಕ್ತಿ ಸಂಪೂರ್ಣವಾಗಿ ತನ್ನತನದಲ್ಲಿ ಸಂತೋಷವಾಗಿದ್ದ. ಇದು ಸತ್ಯಸಂಧತೆ ಅಥವಾ ಅಥೆಂಟಿಸಿಟಿಯ ಶಕ್ತಿಯನ್ನು ತೋರಿಸುತ್ತೆ ಅಲ್ವಾ? ಖಂಡಿತ. ನಮ್ಮ ನಿಜವಾದ ಸ್ವರೂಪದಲ್ಲಿ ಬೇರೆಯವರ ಅಭಿಪ್ರಾಯಗಳಿಗೆ ಹೆದರದೆ ಬದುಕುವುದೇ ಅತಿದೊಡ್ಡ ಶಕ್ತಿ ಅಂತ ಪುಸ್ತಕ ಹೇಳುತ್ತೆ. ಆದರೆ ಇದು ಹೇಳಿದಷ್ಟು ಸುಲಭವಲ್ಲ. ಯಾಕೆ? ಯಾಕೆಂದ್ರೆ ನಮ್ಮತನದಲ್ಲಿ ಬದುಕಲು ಅಡ್ಡಬರುವುದೇ ಭಯ. ಭಯವೇ ಅತಿದೊಡ್ಡ ಶತ್ರು ಅನ್ನೋದು ಸ್ವಲ್ಪ ಅತಿ ಅನಿಸುದಿಲ್ವೇ? ಕೆಲವೊಮ್ಮೆ ಭಯವೇ ನಮ್ಮನ್ನು ಅಪಾಯದಿಂದ ಪಾರು ಮಾಡತ್ತೆ. ನೀವು ಹೇಳಿದ್ದು ಸರಿ. ಉದಾಹರಣೆಗೆ, ವೇಗವಾಗಿ ಬರುವ ವಾಹನ ನೋಡಿ ಹೆದರಿ ಪಕ್ಕಕ್ಕೆ ಸರಿತೇವೆ. ಅದು ಒಳ್ಳೆಯ ಭಯ ತಾನೇ? ಹೌದು. ಬಹುಶಃ ಲೇಖಕಿ ಇಲ್ಲಿ ಮಾತನಾಡುತ್ತಿರುವುದು ನಮ್ಮನ್ನು ಮುಂದೆ ಹೋಗಲು ಬಿಡದ ಅತಾರ್ಕಿಕ ಭಯದ ಬಗ್ಗೆ. ಉದಾಹರಣೆಗೆ, ಹೊಸ ಕೆಲಸಕ್ಕೆ ಅರ್ಜಿ ಹಾಕಲು ಹೆದರುವುದು, ನಮ್ಮ ಅಭಿಪ್ರಾಯ ಹೇಳಲು ಹೆದರುವುದು, ಸೋಲುತ್ತೇನೆ ಎಂಬ ಭಯ. ಓ, ಆ ರೀತಿಯ ಭಯ. ಸರಿ. ಹೌದು. ಇಂಥ ಭಯವನ್ನು ನಿಭಾಯಲು ಪುಸ್ತಕ ಕೆಲವು ತಂತ್ರಗಳನ್ನು ಹೇಳುತ್ತೆ. ಓ, ಅದು ಕುತೂಹಲಕಾರಿ. ಯಾವುವು ಆ ತಂತ್ರಗಳು? ಮೊದಲನೆಯದು, ಹಿಂದೆ ಕಾಡುತ್ತಿದ್ದ ಭಯಗಳನ್ನು ನೆನಪಿಸಿಕೊಳ್ಳುವುದು. ಕಾಲೇಜು ಮೊದಲ ದಿನದ ಭಯ, ಮೊದಲ ಇಂಟರ್ವ್ಯೂ ಭಯ. ಹೌದು ಹೌದು, ಈಗ ಅವೆಲ್ಲ ಎಷ್ಟು ಕ್ಷುಲ್ಲಕ ಅನ್ಸುತ್ತೆ ಅಲ್ವಾ? ಅದೇ. ಹಾಗೆಯೇ ಈಗ ಕಾಡುತ್ತಿರುವ ಭಯವೂ ಮುಂದೆ ಕ್ಷುಲ್ಲಕವೆನಿಸಬಹುದು. ಎರಡನೆಯದು,
ಭಯವನ್ನು ಪ್ರೇರಣೆಯಾಗಿ ಬಳಸುವುದು. ಅಂದ್ರೆ ಹೇಗೆ? ಏನಾದರೂ ಮಾಡಲು ಭಯವಾಗುತ್ತಿದೆ ಎಂದರೆ ಅದು ನಾವು ಮಾಡಲೇಬೇಕಾದ ಕೆಲಸ ಎಂದು ಅರ್ಥ ಮಾಡಿಕೊಳ್ಳುವುದು. ನಮ್ಮ ಕಂಫರ್ಟ್ ಝೋನಿಂದ ಹೊರಬರುವುದು. ಸರಿ, ಅರ್ಥವಾಯಿತು. ಮೂರನೆಯ ತಂತ್ರ ಯಾವುದು? ವರ್ತಮಾನದಲ್ಲಿ ಬದುಕುವುದು. ನಾವು ಭಯಪಡುವುದು ಯಾವಾಗಲೂ ಭವಿಷ್ಯದ ಬಗ್ಗೆ. ಹೀಗಾದರೆ ಏನ್ಮಾಡೋದು, ಹಾಗಾದರೆ ಏನ್ಮಾಡೋದು ಅಂತ. ನಿಜ. ಆದರೆ ಈ ಕ್ಷಣದಲ್ಲಿ ನಿಜವಾಗಿಯೂ ಆ ಕೆಟ್ಟ ಘಟನೆ ನಡೆಯುತ್ತಿದೆಯಾ ಅಂತ ನಮ್ಮನ್ನು ನಾವೇ ಕೇಳಿಕೊಂಡ್ರೆ ಉತ್ತರ ಇಲ್ಲ ಎಂದೇ ಇರುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನಾವು ಪ್ರೀತಿಸುವುದು, ಅಂದ್ರೆ ಸೆಲ್ಫ್ ಲವ್. ನಮ್ಮ ಮೇಲೆ ನಮಗೆ ಪ್ರೀತಿ ಗೌರವ ಇದ್ದಾಗ ಬೇರೆಯವರ ಅಭಿಪ್ರಾಯಗಳ ಭಯ ಕಡಿಮೆಯಾಗುತ್ತೆ. ಎಕ್ಸಾಕ್ಟ್ಲಿ. ಈ ನಂಬಿಕೆಯ ಶಕ್ತಿಯನ್ನು ವಿವರಿಸಲು ಲೇಖಕಿ ಸ್ವಂತ ಅನುಭವವನ್ನು ಹಂಚಿಕೊಳ್ತಾರೆ. ಅವರು ಒಂದು ಕಡೆ ಸ್ಥಿರವಾಗಿ ನೆಲೆಸದೆ ಊರೂರು ಸುತ್ತುತ್ತಿದ್ದಾಗ ಬರೆಯಲು ಒಂದು ಒಳ್ಳೆಯ ಜಾಗ ಬೇಕು ಅಂತ ಬಯಸ್ತಾರೆ. ಹೌದು, ಅವರು ಕೇವಲ ಬಯಸುತ್ತಿಲ್ಲ, ತನಗೆ ಅಂತಹ ಒಂದು ಜಾಗ ಸಿಕ್ಕೇ ಸಿಗುತ್ತದೆ ಅಂತ ಬ್ರಹ್ಮಾಂಡದ ಮೇಲೆ ಸಂಪೂರ್ಣ ನಂಬಿಕೆ ಇಡ್ತಾರೆ. ಪ್ರತಿದಿನ ತಾನು ಅಂತಹ ಜಾಗದಲ್ಲಿ ಕುಳಿತು ಬರೆಯುತ್ತಿರುವಂತೆ ಕಲ್ಪಿಸಿಕೊಳ್ತಾರೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಅವರ ಸ್ನೇಹಿತರೊಬ್ಬರ ಮೂಲಕ ಪರ್ವತದ ಮೇಲಿರುವ ಒಂದು ಸುಂದರವಾದ ಮನೆಯಲ್ಲಿ ಉಚಿತವಾಗಿ ಉಳಿದುಕೊಳ್ಳುವ ಅವಕಾಶ ಸಿಗುತ್ತೆ. ಇದನ್ನೇ ನಂಬಿಕೆಯ ಫಲ ಅಂತಾರೆ ಲೇಖಕಿ. ಹೌದು, ಇದರಲ್ಲಿ ಕೊಡುವುದು ಅಥವಾ ಗಿವಿಂಗ್ ಅನ್ನೋ ಅಂಶವೂ ಇದೆ. ಹೌದು, ನನಗಿದು ಬಹಳ ಇಷ್ಟವಾಯಿತು. ಎಮರ್ಸನ್ರ ಮಾತನ್ನು ಉಲ್ಲೇಖಿಸುತ್ತಾರೆ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ನಮಗೇ ನಾವು ಸಹಾಯ ಮಾಡಿಕೊಂಡಂತೆ ಅಂತ. ನಿಜ, ಕೊಡುವುದರಿಂದ ನಮ್ಮಲ್ಲಿ ಕೊರತೆಯ ಮನಸ್ಥಿತಿ ಹೋಗಿ ಸಮೃದ್ಧಿಯ ಮನಸ್ಥಿತಿ ಬೆಳೆಯುತ್ತೆ. ನನ್ನ ಬಳಿ ಸಾಕಷ್ಟಿದೆ, ಅದಕ್ಕೆ ನಾನು ಕೊಡ್ತಿದ್ದೀನಿ ಎಂಬ ಭಾವನೆ ನಮ್ಮನ್ನು ಮತ್ತಷ್ಟು ಶಕ್ತಿಶಾಲಿಯನ್ನಾಗಿಸುತ್ತೆ. ಆ ಸೋದರ ಸೊಸೆಯ ಉದಾಹರಣೆ ಇದೆಯಲ್ಲ, ತನ್ನ ಪುಟ್ಟ ಟಿಕ್ ಟಾಕ್ ಡಬ್ಬಿಯಿಂದ ಎಲ್ಲರಿಗೂ ಒಂದೊಂದು ಮಿಠಾಯಿ ಹಂಚೋದು. ಹೌದು, ಅದು ತುಂಬಾ ಸರಳ, ಆದರೆ ಅಷ್ಟೇ ಪರಿಣಾಮಕಾರಿ. ಕೊಡುವುದರಲ್ಲಿರುವ ಆನಂದ ಅದು. ಒಟ್ಟಿನಲ್ಲಿ ಯೋರ್ ಎ ಬ್ಯಾಡ್ ಆಸ್ ಪುಸ್ತಕದ ಸಂದೇಶ ಅಂದ್ರೆ ನಮ್ಮ ನಂಬಿಕೆಗಳನ್ನು ಬದಲಿಸಿ, ಭಯವನ್ನು ಮೀರಿ, ನಮ್ಮ ತನದಲ್ಲಿ ಬದುಕಿ, ಬ್ರಹ್ಮಾಂಡದ ಮೇಲೆ ಭರವಸೆ ಇಟ್ರೆ ನಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು. ಹೌದು, ಇದು ಕೇಳಲು ನಿಜಕ್ಕೂ ಬಹಳ ಶಕ್ತಿಶಾಲಿಯಾಗಿದೆ. ನಮ್ಮ ಜೀವನದ ಚುಕ್ಕಾಣಿ ನಮ್ಮ ಕೈಯಲ್ಲಿದೆ ಎಂಬ ಭಾವನೆ ಬಲವಾಗುತ್ತೆ. ನಿಜ. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಹೇಳಿ. ಎಲ್ಲವೂ ನಮ್ಮ ಆಲೋಚನೆಗಳ ಮೇಲೆ ಅವಲಂಬಿತವಾಗಿದ್ರೆ ನಮ್ಮ ನಿಯಂತ್ರಣ ಮೀರಿದ ಕೆಟ್ಟ ಘಟನೆಗಳಿಗೆ ಯಾರೂ ಹೊಣೆ? ಉದಾಹರಣೆಗೆ ಹುಟ್ಟಿನಿಂದ ಬರುವ ಕಾಯಿಲೆಗಳು ಅಥವಾ ನೈಸರ್ಗಿಕ ವಿಕೋಪಗಳು. ಹೌದು, ಇದಕ್ಕೆಲ್ಲ ಅವರ ಯೋಚನೆಗಳೇ ಕಾರಣ ಎನ್ನಲು ಸಾಧ್ಯವೇ? ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಸೈಕಾಲಜಿ ಟುಡೇ ಲೇಖನ ಇದೇ ಪ್ರಶ್ನೆಯನ್ನು ಎತ್ತುತ್ತೆ. ಅಲ್ಲಿಂದೆಯೇ ಈ ಕಲ್ಪನೆಯ ಇನ್ನೊಂದು ಸ್ವಲ್ಪ ಅಪಾಯಕಾರಿ ಮುಖ ನಮಗೆ ಕಾಣಿಸಲು ಶುರುವಾಗುತ್ತೆ. ಆ ಲೇಖನದ ಪ್ರಕಾರ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಯಾವುದೇ ವೈಜ್ಞಾನಿಕ ನಿಯಮವಲ್ಲ. ಅಲ್ಲ, ಅದೊಂದು ಮಾಂತ್ರಿಕ ಚಿಂತನೆ, ಅಂದ್ರೆ ಮ್ಯಾಜಿಕಲ್ ಥಿಂಕಿಂಗ್ ಅಂತ ಕರೀತಾರೆ. ಓಹ್. ಮತ್ತೆ ಈ ಲೇಖನವು ಇದರ ಅತಿದೊಡ್ಡ ಅಪಾಯ ವಿಕ್ಟಿಮ್ ಬ್ಲೇಮಿಂಗ್ ಅಥವಾ ಸಂತ್ರಸ್ತರನ್ನೇ ದೂಷಿಸುವುದು ಅಂತ ನೇರವಾಗಿ ಹೇಳುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದ್ರೆ ಅಥವಾ ಯಾರಾದರೂ ಅಪಘಾತಕ್ಕೆ ಒಳಗಾದ್ರೆ ಅದಕ್ಕೆ ಅವರ ನಕಾರಾತ್ಮಕ ಆಲೋಚನೆಗಳೇ ಕಾರಣ ಅಂತ ಹೇಳೋದು. ಅಯ್ಯೋ, ಇದು ಎಷ್ಟು ಕ್ರೂರ! ಈಗಾಗ್ಲೇ ಸಂಕಷ್ಟದಲ್ಲಿರುವ ವ್ಯಕ್ತಿಯ ಮೇಲೆ ಇದೆಲ್ಲಾ ನಿನ್ನಿಂದಲೇ ಆಗಿದ್ದು ಅಂತ ದೂಷಿಸಿದ ಹಾಗೆ. ಹೌದು, ಇದು ಅವರಲ್ಲಿ ಅಪರಾಧ ಪ್ರಜ್ಞೆ, ಅವಮಾನ ಮತ್ತು ಕೀಳರಿಮೆಯನ್ನ ತುಂಬಬಹುದು. ತಮ್ಮ ಪರಿಸ್ಥಿತಿಗೆ ತಾವೇ ಹೊಣೆ ಅಂತ ನಂಬಿ ಅವರು ಮಾನಸಿಕವಾಗಿ ಮತ್ತಷ್ಟು ಕುಗ್ಗಿಬಿಡಬಹುದು. ಸಹಾಯ ಕೇಳಲು ಹಿಂಜರಿಯಬಹುದು. ಖಂಡಿತ. ಇದು ಒಂದು ಅಪಾಯವಾದರೆ ಇನ್ನೊಂದು ಪ್ರಮುಖ ಅಪಾಯವೆಂದರೆ ಇದು ನಿಷ್ಕ್ರಿಯತೆಗೆ ಅಂದ್ರೆ ಇನ್ಯಾಕ್ಷನ್ಗೆ ಕಾರಣವಾಗಬಹುದು. ಹೇಗೆ? ನಾನು ಸಕಾರಾತ್ಮಕವಾಗಿ ಯೋಚಿಸಿದ್ರೆ ಸಾಕು, ನನ್ನ ಗುರಿಗಳು ತಾವಾಗಿಯೇ ಈಡೇರುತ್ತವೆ ಅಂತ ನಂಬಿ ಜನರು ನಿಜವಾಗಿ ತೆಗೆದುಕೊಳ್ಳಬೇಕಾದ ಕಠಿಣ ಪರಿಶ್ರಮ ಮತ್ತು ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಳ್ಳೋದನ್ನ ನಿಲ್ಲಿಸಬಹುದು. ಓ ಹೌದು. ಉದಾಹರಣೆಗೆ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡ್ರೆ ಕೇವಲ ಯಶಸ್ಸಿನ ಬಗ್ಗೆ ಯೋಚಿಸ್ತಾ ಕೂತ್ರೆ ಬಿಸ್ನೆಸ್ ತಾನಾಗೆ ಬೆಳೆಯೋದಿಲ್ಲ. ಇಲ್ಲವೇ ಇಲ್ಲ. ಅದಕ್ಕೆ ಮಾರುಕಟ್ಟೆ ಸಂಶೋಧನೆ ಮಾಡಬೇಕು, ಬಂಡವಾಳ ಹೂಡಬೇಕು, ದಿನಕ್ಕೆ 18 ಗಂಟೆ ಕೆಲಸ ಮಾಡಬೇಕಾಗಬಹುದು. ಆ ಕ್ರಿಯೆಯ ಭಾಗವನ್ನು ಈ ತತ್ವ ಮರೆಮಾಚುವ ಸಾಧ್ಯತೆ ಇದೆ. ಸರಿಯಾಗಿ ಹೇಳಿದಿರಿ. ಯಶಸ್ಸಿಗೆ ಕ್ರಿಯೆ ಬೇಕು, ಕೇವಲ ಆಲೋಚನೆ ಸಾಕಾಗೋದಿಲ್ಲ. ಲೇಖನವು ಇದನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ದು ಕೆಲವು ಕಲ್ಟ್ಗಳು ಮತ್ತೆ ಈ MLM ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಹೌದು, ಆ ಗುಂಪುಗಳು ಈ ತತ್ವವನ್ನ ತಮ್ಮ ಅನುಕೂಲಕ್ಕೆ ಹೇಗೆ ಬಳಸ್ಕೊಳ್ತವೆ ಅಂತ ವಿವರಿಸುತ್ತೆ. ಹೌದು, ಇದು ಬಹಳ ಆತಂಕಕಾರಿ ವಿಷಯ. ಆ ಗುಂಪುಗಳಲ್ಲಿ ಏನಾದ್ರೂ ವಿಫಲವಾದ್ರೆ ಅದು ಆ ವ್ಯವಸ್ಥೆಯ ತಪ್ಪು ಅಂತ ಹೇಳೋದೇ ಇಲ್ಲ. ಬದಲಿಗೆ ನಿಮ್ಮ ನಂಬಿಕೆಯಲ್ಲಿ ಕೊರತೆ ಇತ್ತು ಅಥವಾ ನೀವು ಸಾಕಷ್ಟು ಸಕಾರಾತ್ಮಕವಾಗಿರಲಿಲ್ಲ
ಅಂತ ವ್ಯಕ್ತಿಯ ಮೇಲೆಯೇ ದೋಷ ಹೊರಿಸಲಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ತನ್ನನ್ನು ತಾನು ಸರಿಪಡಿಸಿಕೊಳ್ಳಲು ಇನ್ನಷ್ಟು ಸಮಯ, ಹಣ ಮತ್ತು ಶ್ರಮವನ್ನು ಆ ಗುಂಪಿನಲ್ಲಿ ಹೂಡಿಕೆ ಮಾಡ್ತಾನೆ. ಹೌದು, ಲೇಖನದಲ್ಲಿ ಎಂಎಲ್ಎಂ ಬಗ್ಗೆ ಒಂದು ಅಂಕಿಅಂಶವಿದೆ. ಎಂಎಲ್ಎಂಗಳಲ್ಲಿ ಸೇರುವ 99% ಜನರು ಹಣವನ್ನು ಕಳೆದುಕೊಳ್ಳುತ್ತಾರೆ. ಆದರೂ ಅಲ್ಲಿ ವಿಫಲವಾದರೆ ಅದು ನಿಮ್ಮದೇ ತಪ್ಪು ಅಂತ ನಂಬಿಸಲಾಗುತ್ತೆ. ಅಷ್ಟೇ ಅಲ್ಲ, ಈ ವ್ಯವಸ್ಥೆಯ ಬಗ್ಗೆ ಯಾರಾದರೂ ಸಂದೇಹ ವ್ಯಕ್ತಪಡಿಸಿದರೆ, ಉದಾಹರಣೆಗೆ ನಮ್ಮ ಕುಟುಂಬದವರು ಅಥವಾ ಸ್ನೇಹಿತರು, ಅವರನ್ನ ಕನಸು ಕಳ್ಳರು ಅಂದ್ರೆ ಡ್ರೀಮ್ ಸ್ಟೀಲರ್ಸ್ ಅಂತ ಕರೀತಾರೆ. ಹೌದು, ಅವರಿಂದ ದೂರವಿರಲು ಪ್ರೇರೇಪಿಸಲಾಗುತ್ತದೆ. ಇದು ಬಹಳ ಅಪಾಯಕಾರಿ ತಂತ್ರ. ಇದರಿಂದ ವ್ಯಕ್ತಿಯು ತನ್ನ ಸಾಮಾಜಿಕ ಬೆಂಬಲ ವ್ಯವಸ್ಥೆಯಿಂದ ದೂರವಾಗಿ ಆ ಗುಂಪಿನ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗುತ್ತಾನೆ. ಆಗ ಆ ಗುಂಪನ್ನು ಪ್ರಶ್ನಿಸುವ ಧೈರ್ಯವನ್ನೇ ಕಳ್ಕೊಳ್ಳುತ್ತಾನೆ. ಇಂತಹ ವ್ಯವಸ್ಥೆಗಳು ದುರ್ಬಲರನ್ನು ಶೋಷಿಸಲು ಒಂದು ಪ್ರಬಲ ಸಾಧನವಾಗುತ್ತವೆ. ಅದರಲ್ಲೂ ಯಾರು ಆಘಾತ, ಅನಾರೋಗ್ಯ ಅಥವಾ ಉದ್ಯೋಗ ನಷ್ಟದಂತಹ ತೀವ್ರ ಒತ್ತಡದಲ್ಲಿರ್ತಾರೋ ಅವರ ವಿಮರ್ಶಾತ್ಮಕ ಚಿಂತನೆಯ ಸಾಮರ್ಥ್ಯ ಸ್ವಲ್ಪ ಕುಂಠಿತವಾಗಿರುತ್ತದೆ. ಹೌದು, ಅಂತಹ ದುರ್ಬಲ ಸಮಯದಲ್ಲಿ ಖಚಿತತೆಯೊಂದಿಗೆ ಮಾತನಾಡುವ ಗುರುಗಳು ಅಥವಾ ಲೀಡರ್ಗಳು ಅವರನ್ನು ಬಹಳ ಸುಲಭವಾಗಿ ತಮ್ಮ ಪ್ರಭಾವಕ್ಕೆ ತೆಗೆದುಕೊಳ್ಳಬಹುದು. ಹಾಗಾಗಿ ಸೈಕಾಲಜಿ ಟುಡೇ ಲೇಖನದ ಎಚ್ಚರಿಕೆ ಏನೆಂದರೆ, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನೋಡಲು ಆಕರ್ಷಕವಾಗಿ ಕಂಡ್ರೂ ಅದನ್ನ ವಿಮರ್ಶೆ ಇಲ್ಲದೆ ಒಪ್ಕೊಂಡ್ರೆ ಅದು ನಮ್ಮನ್ನು ನಾವೇ ದೂಷಿಸಿಕೊಳ್ಳುವ, ನಿಷ್ಕ್ರಿಯರನ್ನಾಗಿಸುವ ಮತ್ತು ಶೋಷಣೆಗೆ ಒಳಗಾಗುವಂತೆ ಮಾಡುವ ಅಪಾಯವನ್ನು ಹೊಂದಿದೆ. ಸರಿ, ನಾವೀಗ ಎರಡು ಬಲವಾದ ಆದರೆ ಸಂಪೂರ್ಣವಾಗಿ ತದ್ವಿರುದ್ಧವಾದ ವಾದಗಳನ್ನು ನೋಡಿದ್ದೇವೆ. ಹೌದು. ಒಂದೆಡೆ ಯು ಆರ್ ಎ ಬ್ಯಾಡ್ ಆಸ್ ಹೇಳುವಂತೆ ನಮ್ಮ ಮನಸ್ಸೇ ನಮ್ಮ ಶಕ್ತಿ, ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅನ್ನೋ ಅದ್ಭುತವಾದ ಕಲ್ಪನೆ. ಇನ್ನೊಂದೆಡೆ ಅದೇ ಕಲ್ಪನೆಯು ಹೇಗೆ ಅಪಾಯಕಾರಿಯಾಗಬಹುದು, ನಮ್ಮನ್ನೇ ಬಲಿಪಶು ಮಾಡಬಹುದು ಎಂಬ ಕಠೋರ ಎಚ್ಚರಿಕೆ. ಹಾಗಾದರೆ ಇದರ ನಡುವೆ ಒಂದು ಸಮತೋಲಿತ ಮಾರ್ಗವನ್ನು ಕಂಡುಕೊಳ್ಳುವುದು ಹೇಗೆ? ಇದೇ ಅಲ್ವಾ ಅತಿ ಮುಖ್ಯವಾದ ಪ್ರಶ್ನೆ. ಖಂಡಿತ. ವಾಸ್ತವವಾಗಿ ಸೈಕಾಲಜಿ ಟುಡೇ ಲೇಖನವು ಕೂಡ ಸಕಾರಾತ್ಮಕ ಚಿಂತನೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕುವುದಿಲ್ಲ. ಅದು ಹೇಳುವುದೇನೆಂದ್ರೆ, ಸಕಾರಾತ್ಮಕ ಗುರಿಗಳನ್ನು ಇಟ್ಕೊಳ್ಳುವುದು ಮತ್ತು ದೃಶ್ಯೀಕರಣ ಅಂದ್ರೆ ವಿಜುವಲೈಸೇಷನ್ ಮಾಡುವುದು ಉಪಯುಕ್ತವಾಗಬಹುದು. ಆದರೆ ಅದಕ್ಕೆ ಕೆಲವು ಷರತ್ತುಗಳಿವೆ. ಆ ಷರತ್ತುಗಳೇನು? ಅದನ್ನು ಜವಾಬ್ದಾರಿಯುತ ಕ್ರಮ, ವಿಮರ್ಶಾತ್ಮಕ ಚಿಂತನೆ ಮತ್ತು ವಾಸ್ತವದ ಪರೀಕ್ಷೆ ರಿಯಾಲಿಟಿ ಟೆಸ್ಟಿಂಗ್ ಜೊತೆ ಬಳಸಬೇಕು ಅಂತ ಹೇಳುತ್ತೆ. ಅಂದ್ರೆ ಗುರಿಯ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿ, ಆದರೆ ಆ ಗುರಿಯನ್ನು ತಲುಪಲು ವಾಸ್ತವದಲ್ಲಿ ಏನ್ ಮಾಡಬೇಕು ಎಂಬುದರ ಬಗ್ಗೆ ಒಂದು ಸ್ಪಷ್ಟವಾದ ಯೋಜನೆ ಇರಬೇಕು. ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಶ್ರಮ ಪಡಬೇಕು. ಅಂದ್ರೆ ಕೇವಲ ಕನಸು ಕಾಣುವುದಲ್ಲ, ಆ ಕನಸನ್ನು ನನಸಾಗಿಸಲು ಬೇಕಾದ ವಾಸ್ತವಿಕ ಹೆಜ್ಜೆಗಳನ್ನೂ ಇಡಬೇಕು. ಹೌದು. ಕುತೂಹಲಕಾರಿ ವಿಷಯವೆಂದ್ರೆ, ಸ್ವತಃ ಯು ಆರ್ ಅ ಬ್ಯಾಡ್ ಆಸ್ ಪುಸ್ತಕದ ಸಾರಾಂಶದಲ್ಲೇ ಇದರ ಬಗ್ಗೆ ಒಂದು ವಿಮರ್ಶಾತ್ಮಕ ಟಿಪ್ಪಣಿ ಇದೆ. ಹೌದೇ? ಅದೇನ್ ಹೇಳ್ತೆ? ಆ ಸಾರಾಂಶದ ವಿಮರ್ಶೆಯ ಭಾಗದಲ್ಲಿ ಈ ತತ್ವಗರು ಸಾಮಾಜಿಕ ಆರ್ಥಿಕ ಮಿತಿಗಳಂಥ ಬಾಹ್ಯ ಅಂಶಗಳನ್ನು ಕಡೆಗಣಿಸಬಹುದು ಅಂತ ಉಲ್ಲೇಖಿಸಲಾಗಿದೆ. ಓಹೋ, ಸರಿ. ಅಂದ್ರೆ ಒಬ್ಬ ವ್ಯಕ್ತಿಯ ಯಶಸ್ಸಿಗೆ ಕೇವಲ ಅವರ ಮನಸ್ಥಿತಿ ಮಾತ್ರ ಕಾರಣವಲ್ಲ, ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಅವರಿಗೆ ಸಿಗುವ ಅವಕಾಶಗಳು ಇವೆಲ್ಲವೂ ಪ್ರಮುಖ ಪಾತ್ರ ವಹಿಸ್ತವೆ. ಇದು ಅತ್ಯಂತ ಪ್ರಬುದ್ಧವಾದ ಮತ್ತು ವಾಸ್ತವಿಕವಾದ ವಾದ. ಕಡುಬಡತನದಲ್ಲಿರುವ ವ್ಯಕ್ತಿಯೊಬ್ಬ ಕೇವಲ ನಂಬಿಕೆಯಿಂದ ಕೋಟ್ಯಾಧಿಪತಿಯಾಗಲು ಸಾಧ್ಯವಿಲ್ಲ ಎಂಬುದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಾಗೆ. ಹೌದು. ಹಾಗಾಗಿ ಸಮತೋಲನವೇ ಇಲ್ಲಿ ಮುಖ್ಯವಾಗುತ್ತದೆ. ನಮ್ಮ ಮನಸ್ಥಿತಿ ನಮ್ಮ ನಿಯಂತ್ರಣದಲ್ಲಿದೆ ಮತ್ತು ಸಕಾರಾತ್ಮಕ ಮನಸ್ಥಿತಿಯನ್ನು ನಾವು ಪ್ರೇರಣೆ, ಸ್ಥೈರ್ಯ ಮತ್ತು ಚೈತನ್ಯಕ್ಕಾಗಿ ಒಂದು ಸಾಧನವಾಗಿ ಬಳಸಿಕೊಳ್ಳಬೇಕು. ಅದು ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡಬೇಕು, ಹೊರತು ಸೋಮಾರಿಗಳನ್ನೆಲ್ಲ. ಕರೆಕ್ಟ್. ಉದಾಹರಣೆಗೆ, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಬಯಸಿದರೆ ನಾನು ಉತ್ತಮ ಅಂಕ ಪಡೆಯುತ್ತೇನೆ ಎಂದು ನಂಬುವುದು ಮತ್ತು ಹಾಗೆ ಕಲ್ಪಿಸಿಕೊಳ್ಳುವುದು ಮೊದಲ ಹೆಜ್ಜೆ. ಅದು ಓದಲು ಬೇಕಾದ ಮೂಡ್ ಸೃಷ್ಟಿಸುತ್ತೆ. ಆದರೆ ಆ ನಂಬಿಕೆಯ ಜೊತೆಗೆ ಶ್ರದ್ಧೆಯಿಂದ ಓದುವುದು, ವೇಳಾಪಟ್ಟಿ ಹಾಕಿಕೊಂಡು ಅಭ್ಯಾಸ ಮಾಡುವುದು, ಅನುಮಾನಗಳನ್ನು ಬಗೆಹರಿಸಿಕೊಳ್ಳುವುದು, ಈ ಕ್ರಿಯೆಗಳು ಅಷ್ಟೇ ಮುಖ್ಯ. ಸರಿಯಾಗಿ ಹೇಳಿದ್ರಿ. ಸಕಾರಾತ್ಮಕ ಚಿಂತನೆಯನ್ನು ಒಂದು ಇಂಧನವಾಗಿ ಅಂದ್ರೆ ಫ್ಯೂಯಲ್ ಆಗಿ ಬಳಸ್ಕೋಬೇಕೇ ಹೊರತು ಅದನ್ನೇ ವಾಹನ, ವೆಹಿಕಲ್ ಅಂದ್ಕೊಳ್ಬಾರ್ದು. ವಾಹ್, ಚೆನ್ನಾಗಿ ಹೇಳಿದ್ರಿ. ಇಂಧನ ವಾಹನವನ್ನು ಓಡಿಸಲು ಸಹಾಯ ಮಾಡುತ್ತೆ, ಆದರೆ ಇಂಧನವೇ ವಾಹನವಾಗಲು ಸಾಧ್ಯವಿಲ್ಲ. ವಾಹನವಂದ್ರೆ ನಮ್ಮ ಪರಿಶ್ರಮ, ನಮ್ಮ ಕಾರ್ಯತಂತ್ರ ಮತ್ತು ನಮ್ಮ ಕ್ರಿಯೆಗಳು. ಇಂದಿನ ಈ ಚರ್ಚೆಯಲ್ಲಿ ನಾವು ಮನಸ್ಥಿತಿಯ ಶಕ್ತಿಯ ಕುರಿತ ಎರಡು ವಿಭಿನ್ನ ಮಗ್ಗುಲುಗಳನ್ನು ನೋಡಿದೆವು. ಒಂದೆಡೆ ಯು ಆರ್ ಅ ಬ್ಯಾಡ್ ಆಸ್ನಂಥ ಪುಸ್ತಕಗಳು ನೀಡುವ ಅಪಾರವಾದ ಸ್ಫೂರ್ತಿ,
ಆತ್ಮವಿಶ್ವಾಸ ಮತ್ತು ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅನ್ನೋ ಸಬಲೀಕರಣದ ಭಾವನೆ. ಹೌದು, ಇದು ನಮ್ಮನ್ನ ದೊಡ್ಡ ಕನಸು ಕಾಣಲು ಪ್ರೇರೇಪಿಸುತ್ತೆ. ಇನ್ನೊಂದೆಡೆ ಸೈಕಾಲಜಿ ಟುಡೇ ಲೇಖನವು ಎತ್ತಿ ತೋರಿಸುವ ಸಂಭಾವ್ಯ ಅಪಾಯಗಳು. ಮುಖ್ಯವಾಗಿ ವೈಫಲ್ಯಗಳಿಗೆ ನಮ್ಮನ್ನೇ ದೂಷಿಸಿಕೊಳ್ಳುವುದು, ವಾಸ್ತವದಿಂದ ದೂರವಾಗುವುದು ಮತ್ತು ಶೋಷಣೆಗೆ ಒಳಗಾಗುವಂತಹ ಗಂಭೀರ ಸಮಸ್ಯೆಗಳು. ಅಂತಿಮವಾಗಿ ಯಾವುದೋ ಒಂದು ದೃಷ್ಟಿಕೋನವನ್ನು ಸಂಪೂರ್ಣ ಸರಿ ಅಥವಾ ಸಂಪೂರ್ಣ ತಪ್ಪು ಅಂತ ಹೇಳೋದಕ್ಕಿಂತ ಎರಡರಿಂದಲೂ ಕಲಿಯೋದರಿಗೆ ಹೆಚ್ಚು ಮೌಲ್ಯವಿದೆ. ಸಕಾರಾತ್ಮಕ ಚಿಂತನೆ ಒಂದು ಶಕ್ತಿಯುತ ಚಾಲಕ ಶಕ್ತಿಯಾಗಬಹುದು, ಆದರೆ ಅದು ಕ್ರಿಯೆ, ಪರಿಶ್ರಮ ಮತ್ತು ವಿಮರ್ಶಾತ್ಮಕ ಅರಿವಿಗೆ ಪರ್ಯಾಯವಲ್ಲ. ಹಾಗಾದರೆ ಕೇಳುಗರು ಯೋಚಿಸಲು ಇಲ್ಲೊಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಒಂದು ಗುರಿಯನ್ನು ಬೆನ್ನಟ್ಟುವಾಗ ಹಿನ್ನಡೆಗಳು ಸಹಜ. ಆ ಹಿನ್ನಡೆಗಳು ನಮ್ಮ ನಿಯಂತ್ರಣಕ್ಕೆ ಮೀರಿದ ಕಾರಣಗಳಿಂದ ಬಂದಾಗ ಅದಕ್ಕೆ ನಮ್ಮ ನಕಾರಾತ್ಮಕ ಚಿಂತನೆಯೇ ಕಾರಣ ಎಂದು ನಮ್ಮನ್ನೇ ದೂಷಿಸಿಕೊಳ್ಳುವ ಬಲೆಗೆ ಬೀಳದೆ ಸಕಾರಾತ್ಮಕ ಮನಸ್ಥಿತಿಯಿಂದ ಸ್ಥೈರ್ಯವನ್ನು ಹೇಗೆ ಪಡೆಯಬಹುದು? ಹೌದು, ಈ ಸೂಕ್ಷ್ಮವಾದ ಸಮತೋಲನವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಸಾಧಿಸುವುದು ಹೇಗೆ? ಇದನ್ನು ಯೋಚಿಸಬೇಕಾದ ವಿಷಯ.